ಗುರುದೇವ್, ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಭಾಗ್ಯ ಉದಯ ಆಗುವಂತಹ ಮಾಸ ಇದಾಗಿರುತ್ತೆ. ಅತ್ಯಂತ ಶುಭ ಫಲಗಳು, ರುಚಕ ಯೋಗ ಎಲ್ಲವೂ ಕೂಡ ಬರ್ತಾ ಇದೆ. ಕುಜಗ್ರಹ ನಿಮ್ಮ ಸ್ವಂತ ರಾಶಿಯಲ್ಲಿ ಇರೋದ್ರಿಂದ ಅತ್ಯಂತ ಶುಭ ಫಲಗಳನ್ನ ಈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಶನಿಯ ಸಂಚಾರ ರೇವತಿ ನಕ್ಷತ್ರಕ್ಕೆ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಶೇಷವಾದ ಫಲವನ್ನ ನಿಮಗೆ ನೀಡುತ್ತೆ. ಅದರ ಕುರಿತಾಗಿ ಪೂರ್ಣ ಮಾಹಿತಿಯನ್ನ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಈ ಚಾನೆಲ್ಗೆ ಮೊದಲನೇ ಸಾರಿ ಬಂದಿರುವಂತವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದು. ವಿಶೇಷವಾಗಿ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹ ಸಂಚಾರ ಫಲಗಳು ಹೇಗಿದೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗೋಚಾರ ಫಲಗಳು, ಯಾವ ಗ್ರಹ ಯಾವ ಮನೆಯ ಪ್ರವೇಶ ಮಾಡ್ತಾ ಇದೆ, ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೋಡೋದಾಯ್ತು ಅಂದ್ರೆ ಜೂನ್ 2ನೇ ತಾರೀಕು ಬಹಳ ಜನರು ಕಾಯ್ತಾ ಇರುವಂತದ್ದು. ಗುರು ಕರ್ಕಾಟಕ ರಾಶಿ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು. 8ನೇ ತಾರೀಕು ಶುಕ್ರ ಗ್ರಹ ಕೂಡ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. 15ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 21ಕ್ಕೆ ಕುಜಗ್ರಹ ವೃಷಭ ರಾಶಿಯ ಪ್ರವೇಶವನ್ನ ಮಾಡುವಂತದ್ದು. 22ನೇ ತಾರೀಕಿಗೆ ಬುಧ ಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡುವಂಥದ್ದು. ಅಲ್ಲಿಗೆ ಕರ್ಕಾಟಕ ರಾಶಿಯಲ್ಲಿ 3 ಗ್ರಹಗಳ ಒಂದು ಸಮ್ಮಿಲನ ಆಗ್ತಕ್ಕಂಥದ್ದು ತುಂಬಾ ಫೈನಾನ್ಷಿಯಲ್ ಗೇನ್ಸ್ ಎಲ್ಲವನ್ನ ಕೂಡ ತಂದು ಕೊಡುತ್ತೆ. ಅದೇ 29ನೇ ತಾರೀಕು ಮತ್ತೆ ಬುಧ ರೆಟ್ರೋಗ್ರೇಡ್ ಆಗಿ ಮಿಥುನ ರಾಶಿಯ ಹಿಂತಿರುಗಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಈ ಒಂದು 3 ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಸೇರ್ತಕ್ಕಂಥದ್ದು. ಅದು ಬುಧ, ಗುರು, ಶುಕ್ರ. ಇದು ಫೈನಾನ್ಷಿಯಲ್ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತಮ ಪರಿಹಾರ ಅಂತ ಹೇಳುವಂತದ್ದಾಗ್ಬೋದು, ಅಥವಾ ಯೋಗಗಳು. ಪ್ರತಿಯೊಂದು ರಾಶಿಗೂ ಕೂಡ ಯೋಗವನ್ನ ಇದು ಕ್ರಿಯೇಟ್ ಮಾಡುತ್ತೆ. ನಮಗೆ ಹಣಕಾಸಿನ ಸಮಸ್ಯೆ ತುಂಬಾ ಇದೆ, ತುಂಬಾ ದುಡ್ಡಿನ ಸಮಸ್ಯೆಗಳಿದೆ ಅಂತ ಹೇಳಿ ಬಹಳಷ್ಟು ಜನ ಫೋನ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಬರಬೇಕಾಗಿರುವಂತಹ ದುಡ್ಡು ಸರಿಯಾದ ಸಮಯಕ್ಕೆ ನಮಗೆ ಬಂದು ತಲುಪ್ತಾ ಇಲ್ಲ, ಸಾಲ ಬಾಧೆಯಿಂದ ನಮಗೆ ಹೊರಬರೋದಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಬಹಳಷ್ಟು ಜನರು ಇರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಸುಲಭವಾಗಿರತಕ್ಕಂತಹ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು ಒಂದು 3 ತಿಂಗಳ ಹಿಂದೆ ಇರಬಹುದು, ಮಂಜುನಾಥ್ ಅಂತ ಹೇಳಿ ವಿದ್ಯಾರಣ್ಯಪುರದಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೋನ್ ಮುಖಾಂತರದಲ್ಲಿ. ಅವ್ರಿಗೆ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ, ಅದಕ್ಕೆಲ್ಲ ಪರಿಹಾರ ಆಗಿರುತ್ತೆ, ಅಭಿವೃದ್ಧಿನೂ ಹೊಂದಿರ್ತಾರೆ. ಆ ನಂತರ ಅವ್ರು ಕೇಳ್ತಾರೆ, ಫೈನಾನ್ಸ್ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಹೇಳಿ. ಆಗ ಅವ್ರಿಗೆ ವಿಶೇಷವಾದ ಪರಿಹಾರ ನಾನು ಸೂಚಿಸಿರ್ತೀನಿ. ಅದೇನಂದ್ರೆ ಧನ ವಶೀಕರಣ ಮಣಿಗಳಾಗಿರುತ್ತೆ. ಧನ ಆಕರ್ಷಣೆ, ಧನ ವಶೀಕರಣ ಮಣಿಗಳು. ಇದನ್ನ ಕೈಯಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೆ. ಜಸ್ಟ್ 7 ದಿವಸದಲ್ಲಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಕೂಡ ಬಂದಿರೋದಿದೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ಅದರ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಣಿಗಳನ್ನು ಬೇಕಾದವರು ತರಿಸಿ ಅದರ ಉಪಯೋಗವನ್ನ ಮಾಡ್ಕೊಳ್ಬಹುದು. ಈ ಎಲ್ಲಾ ಒಂದು ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ಏನಾಗುತ್ತಪ್ಪ ಅಂತಂದ್ರೆ ಪ್ರಮುಖ ಜೀವನ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ಅಂದ್ರೆ ಪ್ರಮುಖ ಕ್ಷೇತ್ರಗಳು ಯಾವುದು ಅಂದ್ರೆ ಆಸ್ತಿ ಮತ್ತು ವಾಹನ. 4ನೇ ಮನೆಗೆ ಗುರುವಿನ ಪ್ರವೇಶ ಆಗ್ತಾ ಇರೋದ್ರಿಂದ ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸಾಧ್ಯ ಆಗುತ್ತೆ. ಅದೇ ರೀತಿ ಆಸ್ತಿ ಅಥವಾ ಮನೆಯ ರಿಪೇರಿ ಕೆಲಸಗಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ಆಗುತ್ತೆ. ಹಾಗೆ ಒಂದಷ್ಟು ದೂರ ಪ್ರಯಾಣ ಆಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು 2ನೇ ಪ್ರಮುಖ ಆಯಾಮ ಅಂದ್ರೆ ಉದ್ಯೋಗ ಅಥವಾ ವೃತ್ತಿ ಜೀವನ. 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಒಂದಷ್ಟು ಪ್ರಮೋಷನ್ ಜೊತೆಗೆ ಒಂದಷ್ಟು ಟ್ರಾನ್ಸ್ಫರ್ ಗಳನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಟ್ರಾನ್ಸ್ಫರ್ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲದ ಟ್ರಾನ್ಸ್ಫರ್ ಅಲ್ಲ, ನೀವು ಬಹಳ ಟೈಮ್ ಇಂದ ಕಾಯ್ತಾ ಇರುವಂತಹ ಟ್ರಾನ್ಸ್ಫರ್ ಆಗುತ್ತೆ. ಸರ್ಕಾರದ ವಲಯದಲ್ಲಿ ಸೂರ್ಯನ ಬಲದಿಂದ ಅಧಿಕಾರ ಮತ್ತು ಸ್ಥಾನ ಮಾನ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಇನ್ನ ಆರ್ಥಿಕತೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಸಿಗುವಂತಹ ಸಾಧ್ಯತೆ ಬರುತ್ತೆ. ಎಲ್ಲರೂ ಸಿಕ್ಕಾಕೊಂಡಿರುವಂತಹ ದುಡ್ಡು ನಿಮ್ಮ ಕೈ ಸೇರುವಂತಹ ಸಂಭವಗಳು ಕೂಡ ಬರುತ್ತೆ. ಜೂನ್ 16ರ ನಂತರ ಸೂರ್ಯ 3ನೇ ಮನೆ ಬರೋದ್ರಿಂದ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು. ಸಂವಹನಶೀಲ ಅಂದ್ರೆ ನಿಮ್ಮ ಒಂದು ಸ್ಪೀಚ್ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ. 7ನೇ ಮನೆ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಕೋಪ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೇಕು. ಆತುರದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಸ್ವಲ್ಪ ತೊಂದರೆಗಳಾಗುತ್ತೆ. ನಿಮ್ಮ ಸಂಗಾತಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮದುವೆ ಪ್ರಯತ್ನ ಮಾಡ್ತಾ ಇರುವಂತವರಿಗೆ ಹೊಸ ಪ್ರೊಫೈಲ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನಕ್ಷತ್ರವಾರು ಫಲಗಳನ್ನು ಹೇಳೋದಾಯ್ತು ಅಂದ್ರೆ ಅಶ್ವಿನಿ ನಕ್ಷತ್ರದವರಿಗೆ ವೈದ್ಯಕೀಯ, ಪೊಲೀಸ್ ಅಥವಾ ಮಿಲಿಟರಿ ಕ್ಷೇತ್ರದಲ್ಲಿ ಸ್ವಲ್ಪ ಅದೃಷ್ಟ ಅನ್ನೋದಿರುತ್ತೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತವರಿಗೆ ಶುಕ್ರ ಮತ್ತು ಗುರುವಿನ ಒಂದು ಸಂಚಾರದಿಂದಾಗಿ ಅಂದ್ರೆ ಅದು ಒಂದೇ ಕರ್ಕಾಟಕ ರಾಶಿಗೆ ಬರ್ತಾ ಇರೋದ್ರಿಂದ ಜ್ಞಾನ ಸಂಪಾದನೆ ಆಗುವಂಥದ್ದು.
ಕೃತಿಕಾ ನಕ್ಷತ್ರದ ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತು ಪರೀಕ್ಷೆ ಬರೀತಾ ಇರುವಂತವರಿಗೆ ಬುಧನ ಪ್ರಭಾವದಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯ್ತು ಅಂದ್ರೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಕುಜನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮದೆಲ್ಲ ತಪ್ಪಿಗೆ ಆಕ್ಸಿಡೆಂಟ್ ಆಗುವಂತಹ ಸಂಭವಗಳು ಕೂಡ ಬರುತ್ತೆ. ಸೀಟ್ ಬೆಲ್ಟ್ ಹಾಕುವಂಥದ್ದು, ಹೆಲ್ಮೆಟ್ ಹಾಕುವಂಥದ್ದು ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಇನ್ನ ಕೋರ್ಟ್ ಕೇಸು, ಕಾನೂನು ವಿಚಾರಗಳಲ್ಲಿ ಸಾಧ್ಯವಾದಷ್ಟು ಕೋರ್ಟ್ ನಿಂದ ಹೊರಗಡೆ ಹೊಂದಾಣಿಕೆ ಮಾಡ್ಕೊಂಡ್ರೆ ತುಂಬಾ ಶುಭವನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳಾಗಿರಬಹುದು, ಅದಕ್ಕೆ ಪರಿಹಾರ ಇಲ್ಲದೆ ನೀವು ಒದ್ದಾಡ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ನೇರವಾಗಿ ಬಂದು ಶಾಸ್ತ್ರೋಕ್ತ ಪರಿಹಾರವನ್ನ ನೀವು ಪಡ್ಕೊಂಡು ಹೋಗ್ಬೋದು. ಹಾಗೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.